ಎಲೈ ಕೀಚಕ, ಸೈರಂದ್ರಿಗೆ 5 ಜನ ಗಂಧರ್ವ ಪತಿಗಳಿದ್ದಾರೆ ಎಂದು ನಿನಗೆ ಗೊತ್ತಿತ್ತು. ಆದರೂ ಮೃತ್ಯುವನ್ನು ನೀನಾಗಿ ಬಯಸಿ ಬಳಿ ಬಂದೆ. ಮದಿರೆಯಲ್ಲಿ ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರುವ ನನಗೆ ನೀನು ಯಾರು ಎಂದು ಸತ್ಯ ಹೇಳು. ನನ್ನನ್ನು ಸೋಲಿಸಬಲ್ಲವರು ಭೀಮ, ಶಲ್ಯ, ಬಲರಾಮರು ಮಾತ್ರ. ಅವರಲ್ಲಿ ನೀನೊಬ್ಬನಾಗಿರಲೇಬೇಕು. ಸೈರಂದ್ರಿಯ ಗಂಧರ್ವಪತಿ. ತಿಳಿಯಿತು ನನಗೆ ಮರಣ ಭೀಮನಿಂದ ಮಾತ್ರ ಸಾಧ್ಯ ಎಂದು ಋಷಿಯೊಬ್ಬ ಹೇಳಿದ್ದ. ಅದು ನಿಜವಾಗುತ್ತಿದೆ. ನೀನು ಬಲಲನಲ್ಲ, ಅಡುಗೆಯವನಲ್ಲ. ನೀನು ಭೀಮಸೇನ, ಹೌದು ತಾನೇ? ಹೌದು, ನಾನೇ ಭೀಮಸೇನ. ನಿನ್ನ ಕೈಕಾಲುಗಳನ್ನ ಶರೀರದೊಳಗೆ ತುರುಕಿ ನಿನ್ನನ್ನ ಆಮೆಯಂತೆ ಮಾಡಿ ಹೊಸ ರೀತಿಯಲ್ಲಿ ಸಂಹರಿಸುತ್ತೇನೆ. ಪುತ್ರ, ನಿನ್ನನ್ನು ಸೋಲಿಸಬಲ್ಲ ಗಂಡು ಪ್ರಪಂಚದಲ್ಲೇ ಇಲ್ಲ. ಅಬ್ಬಾ, ಕಡೆಗೂ ನನ್ನ ಶೀಲ ಉಳಿಸಿದೆ. ಈ ಸುದ್ದಿ ಈಗಲೇ ಹಬ್ಬಬಾರದು ಶ್ರೀಮತಿ. ಕೌರವರಿಗೆ ತಿಳಿಯಬಾರದು. ನಾನು ನೃತ್ಯ ಶಾಲೆಯಲ್ಲಿದ್ದರೆ ಅನುಮಾನ ಬರುತ್ತದೆ. ಇದು ಹೊರಟೆ. 105 ಉಪಕೀಚಕರು ನಿನ್ನನ್ನು ಕೊಲ್ಲಲು ಬೆನ್ನಟ್ಟಿ ಬರುತ್ತಿದ್ದಾರೆ. ಬರಲಿ. ಆ ವಟಮುಚ್ಚುವನ್ನು ಬುಡಮೇಲು ಮಾಡಿ ಅವರನ್ನ ಸ್ವರ್ಗಕ್ಕೆ ಕಳಿಸಿಬಿಡುವೆ. ನೀತಿ ಅರ್ಥವಾಯ್ತಾ ಬುಟ್ಟಿ? ಚೆನ್ನಾಗಿ ಅರ್ಥ ಆಯ್ತು ಗೆಳೆಯ. ಹೆಣ್ಣು ಮುಗಿದರೆ ತಿನ್ನಿಸ್ತಾಳೆ ಮಣ್ಣು. ಪ್ರೇಕ್ಷಕ ಮಹಾಪ್ರಭುಗಳಲ್ಲಿ ವಿನಂತಿ, ನಮ್ಮ ತಂಡದ ಬಗ್ಗೆ ಎಲ್ರಿಗೂ ತಿಳಿಸಿ. ಆದ್ರೆ ಭೀಮನೆ ಕೀಚಕನ್ ಕೊಂದ ಅಂತ ದಯವಿಟ್ಟು ಯಾರಿಗೂ ತಿಳಿಸ್ಬೇಡಿ. ಅಜ್ಞಾತವಾಸಕ್ಕೆ ಕೆಲವೇ ದಿನ ಮಾತ್ರ ಬಾಕಿ ಇದೆ. ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಸಹಕರಿಸಬೇಕು. ಪ್ರೋತ್ಸಾಹಿಸಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಯಾರು ಹಚ್ಕೋಬೇಡಿ ತಲೆಗೆ ಮೆಣಸ್ಕಾರ.